ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೆಕೆಂಡ್ PUC ಫಿಸಿಕ್ಸನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನನ್ನ ಹಿಂದಿನ ವಿಡಿಯೋದಲ್ಲಿ ಅಂದರೆ ಅಟ್ ಪ್ರೆಸೆಂಟ್ ಐ ಆಮ್ ಡೂಯಿಂಗ್ ಅಟಮ್ಸ್ ಚಾಪ್ಟರ್, ದಟ್ ಈಸ್ ಚಾಪ್ಟರ್ ನಂಬರ್ 12 ವಾಲ್ಯೂಮ್ ನಂಬರ್ 2 ಆಫ್ NCERT ಬುಕ್. ಸೊ ಹಿಂದಿನ ವಿಡಿಯೋದಲ್ಲಿ ಆಟಮ್ ಸ್ಟ್ರಕ್ಚರ್ ಬಗ್ಗೆ ಒಂದಷ್ಟು ಡೀಟೇಲ್ಸನ್ನು ಕೊಟ್ಟಿದೆ. ವಾಟ್ ಆ್ಯಕ್ಚುಲಿ ದಟ್ ಜೆ ಥಾಮ್ಸನ್ ಮಾಡೆಲ್ ಈಸ್, ದಟ್ ಈಸ್ ಪ್ಲಮ್ ಪಡ್ಡಿಂಗ್ ಮಾಡೆಲ್, ಆ್ಯಂಡ್ ರುದರ್ಫರ್ಡ್ಸ್ ನ್ಯೂಕ್ಲಿಯರ್ ಮಾಡೆಲ್ ಆರ್ ಪ್ಲಾನೆಟರಿ ಮೋಷನ್ ಮಾಡೆಲ್ ಆರ್ ಪ್ಲಾನೆಟರಿ ಮಾಡೆಲ್, ಆ್ಯಂಡ್ ಸಮಥಿಂಗ್ ಅಬೌಟ್ ಅಟಾಮಿಕ್ ಸ್ಪೆಕ್ಟ್ರಾ, ಎಮಿಷನ್ ಸ್ಪೆಕ್ಟ್ರಾ, ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾ ಅಂತ ಹೇಳಿ ಅದಾದಮೇಲೆ ರುದರ್ಫರ್ಡ್ ಮಾಡೆಲ್ನ ಫೇಲ್ಯೂರ್ಸು, ಅದಾದ ಮೇಲೆ ಒಂದು ಮೇಯ್ನ್ ಮಾಡೆಲ್ ದಟ್ ಈಸ್ ಬೋರ್ಸ್ ಅಟಾಮಿಕ್ ಮಾಡೆಲ್ ಸ್ಟಾರ್ಟ್ ಮಾಡಿದ್ದೆ. ಸೊ ಬೋರ್ಸ್ ಅಟಾಮಿಕ್ ಮಾಡೆಲಲ್ಲಿ ಪಾಸ್ಟ್ಯುಲೇಟ್ಸನ್ನು ಹೇಳಿದೆ, ಅವನು ಕೆಲವೊಂದು ಅಸಂಪ್ಷನ್ಸನ್ನು ಮಾಡಿಕೊಂಡ ಆ ಪಾಸ್ಟ್ಯುಲೇಟ್ಸನ್ನು ಹೇಳಿದೆ. ಐ ಜಸ್ಟ್ ರಿಪೀಟ್ ಇಟ್ ಅಂಡ್ ದೆನ್ ಗೋ ಅಹೆಡ್. ಸೊ ಫಸ್ಟ್ ಪಾಸ್ಟ್ಯುಲೇಟ್, atom consists of nucleus as suggested by Rutherford, around which electrons are revolving in a circular orbit. So the difference is, according to Rutherford, it simply continuously rotates in the circular orbit, but according to Bohr, the radius of the orbit is fixed. That means radius is quantized, and the necessary centripetal force is provided by electrostatic force of attraction. So the first postulate. ಎರಡನೇ postulate, as long as electron is revolving in the orbit, it neither lose energy nor gain energy. ಅದರ ಎನರ್ಜಿ ಕಡಿಮೆನೂ ಆಗಲ್ಲ ಜಾಸ್ತಿನೂ ಆಗಲ್ಲ, ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. That means the orbit is stable or it is quantized. That is second postulate. Third postulate, whenever electron want to go from lower level to higher level, that is one orbit to another orbit of higher order, it absorb energy. Or whenever electron come from higher orbit to lower orbit, it will emit energy in the form of radiation. That means for emission it has to come from higher to lower, for absorption it has to go from lower to higher. So that is En2 minus En1 is equal to h nu, where nu is radiation frequency. And the last one and most important one, whenever electron is revolving in the orbit, it possesses angular momentum, and that angular momentum is quantized. So this is one of the important postulate. ನೀವು ಯಾವ್ದಾದ್ರು ಒಂದು ಮರಿಬಾರ್ದು, ಯಾವುದು ಮರಿಬಾರ್ದು, ಇದನ್ನಂತೂ ಮರೆಯೋಂಗೇ ಇಲ್ಲ ನೀವು. ಸೊ ದೀಸ್ ಆರ್ ದ ಪಾಸ್ಟ್ಯುಲೇಟ್ಸ್ ಮೇಡ್ ಬೈ ಬೋರ್. ಪಾಸ್ಟ್ಯುಲೇಟ್ಸ್ ಅನ್ನು ನಾವು ಅಸಂಪ್ಷನ್ಸ್ ಅಂತ ಕೂಡ ಕರಿಬಹುದು, ಅಂಡ್ ದೀಸ್ ಪಾಸ್ಟ್ಯುಲೇಟ್ಸ್ ಆರ್ ವೆರಿ ಮಚ್ ವ್ಯಾಲಿಡ್. ಬಿಗಿನಿಂಗ್ ಅಲ್ಲಿ ಅಸಂಪ್ಷನ್ ಆದರೂ ಕೂಡ ಆಮೇಲೆ ಅವು ಕರೆಕ್ಟ್ ಅಂತ ಗೊತ್ತಾಯಿತು. ಸೊ ಬೋರ್ ಮಾಡೆಲ್ ಅಲ್ಲಿ ಯೂಸಿಂಗ್ ದೀಸ್ ಪಾಸ್ಟ್ಯುಲೇಟ್, ಬೋರ್ ಡಿರೈವ್ಡ್ ದಿ ಎಕ್ಸ್ಪ್ರೆಷನ್ ಫಾರ್ ರೇಡಿಯಸ್ ಆಫ್ ದಿ ಆರ್ಬಿಟ್, ವೆಲಾಸಿಟಿ of the electron in the orbit, and total energy of the electron in the orbit, and then wavelength of the emitted radiation, and also he could explain what is called hydrogen spectrum. Actually ಮೊದಲೆಲ್ಲ ಈ ಡಿರೈವೇಷನ್ಸ್ ಅನ್ನ ಮಾಡಿಸೋರು ಈಗ ಸಿಲೆಬಸ್ ಅಲ್ಲಿ, ಎಸ್ಪೆಷಲಿ ಇತ್ತೀಚೆಗೆ ಏನಾಗಿದೆ, ಈ ಕೋವಿಡ್ ಎಲ್ಲ ಬಂದಾದ್ಮೇಲೆ ಸ್ವಲ್ಪ ಸಿಲೆಬಸ್ ಅನ್ನ ರೆಡ್ಯೂಸ್ ಮಾಡಿದ್ದಾರೆ. ಹಾಗಾಗಿ ಡೆರೈವೇಷನ್ ಪಾರ್ಟ್ಸ್ ಅನ್ನ ರಿಮೂವ್ ಮಾಡಿದ್ದಾರೆ. ಸೊ ಎಕ್ಸಾಮ್ ಅಲ್ಲಿ ಡಿರೈವೇಷನ್ ಅನ್ನ ಕೇಳೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದ್ರೆ ಬ್ಲೂ ಪ್ರಿಂಟ್ ಅಲ್ಲಿ ಅದು ಮೆನ್ಷನ್ ಆಗಿದೆ, ಏನು these are the things removed ಅಂತ. ಸೊ ಐ ಜಸ್ಟ್ ಓನ್ಲಿ ಮೆನ್ಷನ್ ದ ಈಕ್ವೇಷನ್, ಬಟ್ ನನ್ನ ಸ್ಟಡಿ ಮೆಟೀರಿಯಲ್ ಅಲ್ಲಿ ಫುಲ್ ಡೆರಿವೇಷನ್ ಅನ್ನು ಕೊಟ್ಟಿದ್ದೀನಿ, ರೇಡಿಯಸ್ ಡೆರಿವೇಷನ್ ಅನ್ನು ಕೊಟ್ಟಿದ್ದೀನಿ, ವೆಲಾಸಿಟಿ ಡೆರಿವೇಷನ್ ಕೊಟ್ಟಿದ್ದೀನಿ, ಎನರ್ಜಿ, ಎವ್ರಿಥಿಂಗ್ ಐ ಹ್ಯಾವ್ ಗಿವನ್ ದೇರ್. ಸೊ ಐ ವಿಲ್ ರೈಟ್ ದ ಈಕ್ವೇಷನ್ಸ್ ನೌ. ಫಸ್ಟ್ ರೇಡಿಯಸ್ ಆಫ್ ದಿ ಆರ್ಬಿಟ್, ಈ ಆರ್ಬಿಟಿನ ರೇಡಿಯಸ್ n² h² ε0 ಡಿವೈಡೆಡ್ ಬೈ ಪೈ mz e². ಗೊತ್ತಾಯ್ತಾ? ಇದು ರೇಡಿಯಸ್ಸಿನ ಈಕ್ವೇಷನ್. ಸೊ ನೋಡಿ, ಈ ಇಕ್ವೇಷನ್ ಪ್ರಕಾರ ರೇಡಿಯಸ್ ಆಫ್ ದ ಆರ್ಬಿಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು n², ದಟ್ ಈಸ್ ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್. ಆಸ್ n ಇನ್ಕ್ರೀಸಸ್, ರೇಡಿಯಸ್ ಆಲ್ಸೋ ಇನ್ಕ್ರೀಸಸ್. ಇವಾಗ ಇಲ್ಲಿ ಬರಿತೀನಿ, ಇದು ನ್ಯೂಕ್ಲಿಯಸ್, ಇನ್ನು ಮುಂದೆ ನ್ಯೂಕ್ಲಿಯಸ್ ಅನ್ನು ಸುಮ್ಮನೆ ಪ್ಲಸ್ ಅಂತ ಬರಿತೀನಿ. ಇದು ಫಸ್ಟ್ ಆರ್ಬಿಟ್ ಅಂತ ಇಟ್ಕೊಳ್ಳೋಣ. ದಿಸ್ ಈಸ್ ಫಸ್ಟ್ ಆರ್ಬಿಟ್, ಆ್ಯಂಡ್ ಫಾರ್ ಫಸ್ಟ್ ಆರ್ಬಿಟ್ n is equal to 1. Next, so r is nothing but r1, that is equal to h² ε0 divided by pi m. ಹೈಡ್ರೋಜನ್ ಆಟಮ್ ಅಂತ ತಗೊಂಡಾಗ z is equal to 1 ಆಗುತ್ತೆ, pi m e². ಗೊತ್ತಾಯ್ತಾ? ಸೊ r1 is equal to h² ε0 by pi m z e², z ಬಂದ್ಬಿಟ್ಟು 1, ಸೊ e² ಆಯಿತು. ನೌ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ h, ದಟ್ ಈಸ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್. ε0 8.85 into 10⁻12, m ಮಾಸ್ ಆಫ್ ದಿ ಎಲೆಕ್ಟ್ರಾನ್, ಆ್ಯಂಡ್ e ಚಾರ್ಜ್ ಆನ್ ದಿ ಎಲೆಕ್ಟ್ರಾನ್. ಎಲ್ಲರೂ ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಸಿಂಪ್ಲಿಫೈ ಮಾಡಿದರೆ r1 ಕಮ್ಸ್ ಔಟ್ ಟು ಬಿ 0.528 into 10⁻⁻10 meter.
ದಿಸ್ ಈಸ್ ನಥಿಂಗ್ ಬಟ್ ಆಂಗ್ಸ್ಟ್ರಾಮ್. ಸೊ 10 ಪವರ್ ಮೈನಸ್ 10 ಅನ್ನು ಇನ್ನು ಮುಂದೆ ಆಂಗ್ಸ್ಟ್ರಾಮ್ ಅಂತ ಬರಿತೀನಿ. 528 ಆಂಗ್ಸ್ಟ್ರಾಮ್ ಅಂದರೆ 10 ಪವರ್ ಮೈನಸ್ 10 ಮೀಟರ್. ಅಂದರೆ ಫಸ್ಟ್ ಆರ್ಬಿಟಿನ ರೇಡಿಯಸ್ 0.528 ಆಂಗ್ಸ್ಟ್ರಾಮ್. ಸೊ ದಟ್ ಈಸ್ ದ ಲೋಯೆಸ್ಟ್ ವ್ಯಾಲ್ಯೂ ಆಫ್ ದ ರೇಡಿಯಸ್. So that means if here is the nucleus, electrons will come towards the nucleus due to attraction, but here they will stop. They cannot go beyond that value. ಅದಕ್ಕಿಂತನೂ ಹತ್ರ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಬೋರ್ಸ್ ಥಿಯರಿ ಹೇಳುತ್ತೆ. ಹಾಗಾದರೆ ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ ಅಥವಾ ಎಲೆಕ್ಟ್ರಾನ್ ಮತ್ತು ನ್ಯೂಕ್ಲಿಯಸ್ ಮಧ್ಯೆ ಅಟ್ರಾಕ್ಷನ್ ಇದೆಯಲ್ಲ, ಆ ಅಟ್ರಾಕ್ಷನ್ನು ಎಲೆಕ್ಟ್ರಾನನ್ನು ಎಳೆಯಲ್ವಾ ಸರ್? ಎಳೆಯೋದಿಲ್ಲ. ಒಂದು ಹಂತದ ತನಕ ಎಳೆದುಬಿಟ್ಟು ಆಮೇಲೆ ಅಲ್ಲೇ ತಿರುಗಲಿಕ್ಕೆ ಅದು ಸಹಾಯ ಮಾಡುತ್ತೆ. ಈಗ ನೀವು ಒಂದು ಕಲ್ಲನ್ನು ದಾರಕ್ಕೆ ಕಟ್ಟಿ ಹೀಗೆ ತಿರುಗಿಸ್ತಾ ಇರ್ತೀರಾ. ಆ್ಯಕ್ಚುಲಿ ನೀವು ಕಲ್ಲನ್ನು ಎಳಿತಾ ಇರ್ತೀರ ದಾರದ ಮೂಲಕ, ಅದನ್ನು ಟೆನ್ಷನ್ ಅಂತ ಕರಿತೀವಿ. ಎಳಿತಿದ್ದೀರಾ ಅಂದ ಮಾತ್ರಕ್ಕೆ ಅದು ಬಂದ್ಬಿಟ್ಟು ನಿಮ್ಮ ಹತ್ರಕ್ಕೆ ಬರೋದಿಲ್ಲ. ನಿಮ್ಮ ಎಳೆಯೋ ಫೋರ್ಸ್ ಇದೆಯಲ್ಲ, ದಟ್ ಈಸ್ ಟೆನ್ಷನ್ ಇದೆಯಲ್ಲ, ದಟ್ ಆ್ಯಕ್ಟ್ಸ್ ಲೈಕ್ ಸೆಂಟ್ರಿಪಿಟಲ್ ಫೋರ್ಸ್. ಇಟ್ ವಿಲ್ ಕೀಪ್ ದ ಪಾರ್ಟಿಕಲ್ ಇನ್ ಸರ್ಕ್ಯುಲರ್ ಮೋಷನ್. ಡಿಟ್ಟೋ, ಎಕ್ಸಾಕ್ಟ್ಲಿ ಸೇಮ್. ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ನ್ಯೂಕ್ಲಿಯಸ್ ಅಂಡ್ ದಿ ಎಲೆಕ್ಟ್ರಾನ್ ಕೀಪ್ಸ್ ದಿ ಎಲೆಕ್ಟ್ರಾನ್ ಇನ್ ಸರ್ಕ್ಯುಲರ್ ಪಾತ್ ಆಫ್ ರೇಡಿಯಸ್, ಮಿನಿಮಮ್ ರೇಡಿಯಸ್ ಆಫ್ ದಿಸ್ ಮಚ್. ಅಂಡ್ ಡಿಯರ್ ಸ್ಟೂಡೆಂಟ್ಸ್, ರಿಮೆಂಬರ್ ದಿಸ್ ಈಸ್ also known as ಬೋರ್ ರೇಡಿಯಸ್. ಕೆಲವು ಕಡೆ ಇದನ್ನ ಮಿಸ್ಟೇಕ್ ಮಾಡ್ತಾರೆ. ಎಲ್ಲ ಆರ್ಬಿಟನ್ನು ಬೋರ್ ರೇಡಿಯಸ್ ಅಂತಾರೆ. ತಪ್ಪು. ಆಕ್ಚುಲಿ ಫಸ್ಟ್ ಆರ್ಬಿಟ್ ಅದು ಹೈಡ್ರೋಜನ್ ಆಟಮಿಗೆ ಬರೋದನ್ನು ಮಾತ್ರ ಬೋರ್ ರೇಡಿಯಸ್ ಅಂತ ಕರೀತಾರೆ. ಕೇಳ್ಬೋದು 1 ಮಾರ್ಕಿಗೆ, ವಾಟ್ ಈಸ್ ಬೋರ್ ರೇಡಿಯಸ್ ಆರ್ ಗಿವ್ ದ ವ್ಯಾಲ್ಯೂ ಆಫ್ ಬೋರ್ ರೇಡಿಯಸ್ ಅಂತ. ಬೋರ್ ರೇಡಿಯಸ್ ಅಂದ್ರೆ ಇಟ್ ಈಸ್ ದ ರೇಡಿಯಸ್ ಆಫ್ ದಿ ಫಸ್ಟ್ ಆರ್ಬಿಟ್ ಆಫ್ ದಿ ಹೈಡ್ರೋಜನ್ ಆಟಮ್. ಮಕ್ಕಳೇ ಮತ್ತೊಮ್ಮೆ ಹೇಳ್ತೀನಿ, ಬೋರ್ ರೇಡಿಯಸ್ ಈಸ್ ದ ರೇಡಿಯಸ್ ಆಫ್ ದ ಫಸ್ಟ್ ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್. ನಾನು ನೋಡಿದೆ ಯಾವುದೋ ಒಂದು ವಿಡಿಯೋದಲ್ಲಿ, ಅಲ್ಲಿ ಸುಮ್ಮನೆ ರೇಡಿಯಸ್ ಆಫ್ ದಿ ಆರ್ಬಿಟ್ ಅನ್ನೇ ಬೋರ್ ರೇಡಿಯಸ್ ಅಂತ ಕರೆದಿದ್ದಾರೆ. ಎಲ್ಲ ಆರ್ಬಿಟ್ ಅನ್ನು ನಾವು ಬೋರ್ ರೇಡಿಯಸ್ ಅಂತ ಕರೆಯೋಂಗಿಲ್ಲ. ಅದು ಎಲ್ಲ ಆಟಮ್ಗಳಲ್ಲೂ ಕರೆಯೋಂಗಿಲ್ಲ. ಓನ್ಲಿ ಇನ್ ಹೈಡ್ರೋಜನ್ ಆಟಮ್ ಅಂಡ್ ದಟ್ ಟು ಫಸ್ಟ್ ಆರ್ಬಿಟ್ ಮಾತ್ರ. ಓಕೆ, ನಾವು ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಆರ್ಬಿಟ್. ಇದು ಫಸ್ಟ್ ಆರ್ಬಿಟ್ ಆಯಿತು. ಸೆಕೆಂಡ್ ಆರ್ಬಿಟ್ ಅನ್ನು ತಗೊಂಡ್ರೆ n is equal to 2 ಆಗುತ್ತೆ ಅಲ್ವಾ. ದಟ್ ಮೀನ್ಸ್ r is equal to 2 square into so much. So r1 ಆಯಿತು. I write R2 is equal to, ಇಲ್ಲಿ n ಸ್ಕ್ವೇರ್ ಇರುತ್ತೆ ಅಂದರೆ 2 ಸ್ಕ್ವೇರ್ ಆಯಿತು, ಇಂಟು ದಿಸ್ ಹೋಲ್ ಥಿಂಗ್. ದಟ್ ಹೋಲ್ ಥಿಂಗ್ I write as R1 because this is nothing but R1. that means it is 4 times R1. ಅಂದರೆ ಈ ಆರ್ಬಿಟ್ ಎಷ್ಟು ದೂರದಲ್ಲಿದೆಯೋ ಅದರ 4 ಪಟ್ಟು ದೂರದಲ್ಲಿರುತ್ತೆ. ಈಗ ಇದನ್ನು 1 ಮೀಟರ್ ಅಂತ ತಗೊಂಡ್ರೆ 4 ಮೀಟರ್ ದೂರದಲ್ಲಿ ಸೆಕೆಂಡ್ ಆರ್ಬಿಟ್ ಇರುತ್ತೆ. ಅರ್ಥ ಆಯ್ತಲ್ವಾ? ಹಾಗಾದರೆ ಮೂರನೇ ಆರ್ಬಿಟ್ ಡೈರೆಕ್ಟ್ ಆಗಿ ಬರೆದು ಬಿಡ್ತೀನಿ. R3 shall I write it as 3 square R1? Yes sir, you can write 3 square R1 because for third orbit n is equal to 3. 3 square means 9, so it is 9 R1. So first orbit 1 ಮೀಟರ್ ಇದ್ರೆ ಸೆಕೆಂಡ್ ಆರ್ಬಿಟ್ 4 ಮೀಟರ್ ದೂರದಲ್ಲಿರುತ್ತೆ. ಥರ್ಡ್ ಆರ್ಬಿಟ್ 9 ಮೀಟರ್ ಇಲ್ಲೆಲ್ಲೋ ಬರುತ್ತೆ. ಗೊತ್ತಾಗ್ತಾ ಇದೆಯಾ? ಅಷ್ಟು ದೊಡ್ಡದು. ಅದನ್ನೇ ನಾನು ಇನ್ನು ರುದರ್ಫೋರ್ಡ್ ಮಾಡೆಲಲ್ಲೂ ಹೇಳಿದ್ದು. ಆಟಮ್ ಅನ್ನೋದು ತುಂಬ ದೊಡ್ಡದಾಗಿರುತ್ತೆ. ನ್ಯೂಕ್ಲಿಯಸ್ ಅನ್ನೋದು ಸಣ್ಣ ಪಾರ್ಟಿಕಲ್, ನಿಮ್ಮ ರೂಮಲ್ಲಿ ಒಂದು ಡಸ್ಟ್ ಪಾರ್ಟಿಕಲ್ ಇದ್ದಂಗೆ ಅಷ್ಟೇ. ಸೊ ನ್ಯೂಕ್ಲಿಯಸ್ಸಿನ ರೇಡಿಯಸ್ಸು 10 ಪವರ್ ಮೈನಸ್ 15. ಅದೇ ಆಟಮಿನ ರೇಡಿಯಸ್ಸು 10 ಪವರ್ ಮೈನಸ್ 10. ಅಂದರೆ 10 ಪವರ್ ಮೈನಸ್ 10 ಅಥವಾ ಮೈನಸ್ 11 ಅಂತ ಅಂದ್ಕೊಳ್ಳೋಣ. 10,000 ಪಟ್ಟು ಆಟಮ್ ದೊಡ್ಡದು. ನೋಡಿ, ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದೀನಿ, ಫಸ್ಟ್ ಆರ್ಬಿಟ್ ತುಂಬ ಹತ್ತಿರದಲ್ಲಿದೆ, ನೆಕ್ಸ್ಟ್ ಆರ್ಬಿಟ್ ಏನು ಅಷ್ಟೇ ದೂರದಲ್ಲಿರಲ್ಲ, ಇಷ್ಟು ದೂರದಲ್ಲಿರುತ್ತೆ. ಅಂದರೆ ಆಟಮ ನಾನು ಇಷ್ಟು ದಿವಸ ಬರಿತಿದ್ನಲ್ಲ, ಈ ಥರ ಸೇಮ್ ಸ್ಪೇಸ್ ಬರಿತಾ ಇದ್ನಲ್ಲ, ಈ ಥರ ಈಕ್ವಿ ಸ್ಪೇಸ್ ಇರೋದಿಲ್ಲ. ಎಕ್ಸ್ಪ್ಲೈನ್ ಮಾಡೋಕ್ಕೋಸ್ಕರ ಹಂಗೆ ಬರೆದಿರ್ತೀನಿ. ಆ್ಯಕ್ಚುಲಿ ನಾನು ಇವಾಗ ಏನಾದರೂ ಇಲ್ಲಿ ನ್ಯೂಕ್ಲಿಯಸ್ಸನ್ನು ಇಟ್ಬಿಟ್ಟು ಇಲ್ಲಿ ಫಸ್ಟ್ ಆರ್ಬಿಟ್ ಬರೆದ್ರೆ ಸೆಕೆಂಡ್ ಆರ್ಬಿಟ್ ಇಲ್ಲಿ ಬರುತ್ತೆ, ಥರ್ಡ್ ಆರ್ಬಿಟ್ ಈ ಬೋರ್ಡನ್ನು ಬಿಟ್ಟೇ ಹೊರಟು ಹೋಗ್ಬಿಡುತ್ತೆ. ಸೊ ಅದನ್ನ ಬರೆಯೋಕ್ಕೆ ಆಗೋದಿಲ್ಲ. ಬಟ್ ನೀವು ಇದನ್ನ ಮೈಂಡಲ್ಲಿ ಪಿಕ್ಚರೈಸ್ ಮಾಡ್ಕೊಳ್ಳಿ. ಓಕೆ ಮಕ್ಕಳೇ, ಈಗ ಫೈನಲೈಸ್ ಮಾಡೋಣ. R1 R2 R3 ರೇಷಿಯೋ ಬರೀರಿ ಅಂದರೆ R1 is to R2 is to R3, they are in the ratio 1 is to 4 is to 9. So next one will be 16, next one will be 25. ಸೊ ಈ ಥರ ರೇಡಿಯಸ್ ಬರ್ತಾ ಹೋಗುತ್ತೆ. ಇದು ಹೈಡ್ರೋಜನ್ನಿಗಾಯಿತು. ಸಪೋಸ್ ಇಫ್ ಐ ಚೇಂಜ್ ದಿ ಮಾಲಿಕ್ಯೂಲ್, ಆಟಮ್ ಹೈಡ್ರೋಜನ್ ಬದಲಿಗೆ ಹೀಲಿಯಂ ತಗೋತೀನಿ ಅಂದ್ಕೊಳ್ಳಿ. ದೆನ್ ಐ ಹ್ಯಾವ್ ಟು ಪುಟ್ Z as 2. ದಟ್ ಮೀನ್ಸ್ ರೇಡಿಯಸ್ ಆಫ್ ದಿ ಆರ್ಬಿಟ್ ಈಸ್ ನೌ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು Z. ಸೊ ರೇಡಿಯಸ್ ಡಿಕ್ರೀಸಸ್. ಇಲ್ಲಿ ಇದ್ರ ಪ್ರಕಾರ R ಪ್ರಪೋರ್ಷನಲ್ ಟು n ಸ್ಕ್ವೇರ್ ಡಿವೈಡೆಡ್ ಬೈ Z ಅಂತ.
ಕೇಳಬಹುದು. ಫಸ್ಟ್ ಆರ್ಬಿಟ್ ಆಫ್ ಹೈಡ್ರೋಜನ್, ಫಸ್ಟ್ ಆರ್ಬಿಟ್ ಆಫ್ ಹೀಲಿಯಂ, ಇವೆಲ್ಲ CET ನಲ್ಲಿ ಬರ್ತವೆ. CET ನಲ್ಲಿ ಇವನ್ನು ವಿವರವಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಆರ್ಬಿಟ್ ಆಫ್ ಹೀಲಿಯಂ ದೊಡ್ಡದ, ಫಸ್ಟ್ ಆರ್ಬಿಟ್ ಆಫ್ ಹೈಡ್ರೋಜನ್ ದೊಡ್ಡದ ಅಂತ ಕೇಳಬಹುದು. ಆಕ್ಚುಲಿ ಹೈಡ್ರೋಜನ್ಗೆ ಅಟಾಮಿಕ್ ನಂಬರ್ 1, ಅದೇ ಹೀಲಿಯಂಗೆ ಅಟಾಮಿಕ್ ನಂಬರ್ 2. ಸೊ ಡಿನಾಮಿನೇಟರ್ ಜಾಸ್ತಿ ಆಯಿತು, ಆರ್ಬಿಟ್ ಚಿಕ್ಕದಾಯಿತು. ಸೊ ದಟ್ ಮೀನ್ಸ್ ರೇಡಿಯಸ್ ಆಫ್ ದಿ ಹೈಡ್ರೋಜನ್ ಆಟಮ್ ಈಸ್ ಗ್ರೇಟರ್ ದ್ಯಾನ್ ರೇಡಿಯಸ್ ಆಫ್ ದಿ ಹೀಲಿಯಂ ಆಟಮ್. ಸೊ ಐ ಕ್ಯಾನ್ ರೈಟ್ RH of 1 ಅಂದರೆ ಫಸ್ಟ್ ಆರ್ಬಿಟ್, ಗ್ರೇಟರ್ ದ್ಯಾನ್ RF He1 helium. So radius of the first orbit of hydrogen is greater than that of helium. Helium ಬದಲಿಗೆ ಲಿಥಿಯಂ ಕೊಡ್ತಾರೆ ಅಂದ್ಕೊಳ್ಳಿ. ಲಿಥಿಯಂಗೆ ಅಟಾಮಿಕ್ ನಂಬರ್ 3. So that will be much smaller than helium. That means as atomic number increases, radius of the atom decreases. So keep this in mind. So this is about radius ಕತೆ ಆಯಿತು. Now I will take up the velocity formula. ಸೊ ಆರ್ಬಿಟಲ್ಲಿ ಎಲೆಕ್ಟ್ರಾನ್ ತಿರುಗುತ್ತಾ ಇದೆ ಅಂತ ಹೇಳಿದ್ನಲ್ವಾ, ಐ ವಿಲ್ ಟೇಕ್ ಅ ವೆಲಾಸಿಟಿ ಫಾರ್ಮುಲಾ. ವೆಲಾಸಿಟಿ ಈಸ್ ಈಕ್ವಲ್ ಟು ZE ಸ್ಕ್ವೇರ್ ಡಿವೈಡೆಡ್ ಬೈ 2NH ಎಪ್ಸಲಾನ್ ನಾಟ್. 2NH ಎಪ್ಸಲಾನ್ ನಾಟ್. ಮಕ್ಕಳೇ ಮತ್ತೊಮ್ಮೆ ಗಮನಿಸಿ ನೋಡಿ, ಈ ಚಾಪ್ಟರಲ್ಲಿ ನಾವು ವೆದರ್ ಇಟ್ ಈಸ್ ರೇಡಿಯಸ್ ಆರ್ ವೆಲಾಸಿಟಿ ಆರ್ ಎನರ್ಜಿ, how it depends upon two things, namely n and z. How it depends on principal quantum number, how it depends upon the atomic number. Principal quantum number ಮೇಲೆ ಯಾವ ಥರ ಡಿಪೆಂಡ್ ಆಗಿದೆ ಅಂತ ಗೊತ್ತಾಗ್ಬಿಟ್ರೆ then we can easily say what happens if I go away from the center, means if I go to higher order orbits, or if I go towards the center, means if n increases what happens, if n decreases what happens ಅಂತ ಹೇಳ್ಬೋದು. ಸೊ ಅದು ರೇಡಿಯಸ್ ಕತೆ ಆಯಿತು. ಈಗ ವೆಲಾಸಿಟಿಗೆ ಬರೋಣ. ಅಕಾರ್ಡಿಂಗ್ ಟು ದಿಸ್ ರಿಲೇಷನ್, ವೆಲಾಸಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಟಾಮಿಕ್ ನಂಬರ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು principal quantum number. That means if you move away from the center, ಅಂದರೆ ದೂರ ಹೋದಂಗೆಲ್ಲ n ಕಡಿಮೆ ಆಗ್ತಾ ಹೋಗುತ್ತೆ, n ಜಾಸ್ತಿ ಆಗ್ತಾ ಹೋಗುತ್ತೆ. As you move away from the center, n increases, v decreases. Let us first take only hydrogen. ಇದು ರೇಡಿಯಸ್ ಆಯಿತು. ಈಗ ವೆಲಾಸಿಟಿಗೆ ಬರ್ತೀನಿ. ವೆಲಾಸಿಟಿ ಫಾರ್ hydrogen is 1/n. proportional to 1/n. So in the first orbit velocity is more, second orbit velocity is less, much less like that. Dear students, you know kinetic energy depends on velocity. If you go outward, velocity decreases. Therefore kinetic energy decreases. ಇವೆಲ್ಲ ಥರ ಕನ್ಫ್ಯೂಸ್ ಮಾಡುವಂಥ ಕಾನ್ಸೆಪ್ಟ್ಗಳು ಬಹಳ ಗಮನ ಇಟ್ಟು ಕೇಳಿಸ್ಕೋಬೇಕು. ಸೊ ಸೆಂಟರಿಂದ ದೂರ ಹೋದಂಗೆಲ್ಲ ಆರ್ಬಿಟಿನ ಸೈಜ್ ಜಾಸ್ತಿ ಆಗ್ತಾ ಹೋಗುತ್ತೆ, ಆದರೆ ವೆಲಾಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ವೆಲಾಸಿಟಿ ಕಡಿಮೆ ಆಗೋದ್ರಿಂದ ಕೈನೆಟಿಕ್ ಎನರ್ಜಿ ಕೂಡ ಕಡಿಮೆ ಆಗುತ್ತೆ. ಗೊತ್ತಾಯ್ತಲ್ವಾ ಹೈಡ್ರೋಜನ್ಗೆ. ಈಗ ಸದ್ಯಕ್ಕೆ ನಾವು ಹೈಡ್ರೋಜನ್ ಮಾತ್ರ ಡಿಸ್ಕಸ್ ಮಾಡೋಣ. ಕೊನೆಗೆ ಇನ್ನೇನು ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗ್ತೀವಿ ಅನ್ಬೇಕಾದ್ರೆ ಇನ್ನೊಂದು ಯಾವ್ದಾದ್ರು ಒಂದು ಆಟಮನ್ನು ತೊಗೊಂಡ್ಬಿಡೋಣ. ಸೊ ಒನ್ಸ್ ಅಗೇನ್ ಐ ರಿಪೀಟ್, as you move away from the center or as you move away from the nucleus, n increases, velocity decreases. When velocity decreases, kinetic energy also decreases. Okay, well, coming to atomic number, velocity is directly proportional to atomic number. Velocity of the electron in the first orbit of hydrogen atom is less than velocity of the electron in the first orbit of helium atom. I hope you got it. Okay, this is about velocity, this is about radius. Now let me move on to energy. This is quite important. Well, I write the energy equation here. Now let us move on to the next parameter, that is energy. Already Bohr in his postulate mentioned that energy of the electron remains constant in the orbit. As you go towards higher orbit, energy increases. As you move towards the lower orbit, energy decreases. But in a given orbit, it is constant anta helidane, and that equation is minus mz square e to the power of 4 divided by 8n square h square epsilon naught square. So ಇವೆಲ್ಲ ಸ್ವಲ್ಪ
ಈಕ್ವೇಷನ್ ಎಸ್ಪೆಷಲಿ ಮಕ್ಕಳೇ ಈ ಚಾಪ್ಟರ್ನಲ್ಲಿ ಜಾಸ್ತಿ ಈಕ್ವೇಷನ್ಸ್ ಬರೋದು. ಆಮೇಲೆ ತುಂಬ ಪ್ಯಾರಾಮೀಟರ್ಸ್ ಬರ್ತವೆ ಈಕ್ವೇಷನ್ಸಲ್ಲಿ. ಕರೆಂಟ್ ಎಲೆಕ್ಟ್ರಿಸಿಟಿ ಮತ್ತು ಈ ಎಲೆಕ್ಟ್ರೋಸ್ಟ್ಯಾಟಿಕ್ಸಲ್ಲಿ ಅದದೇ ಈಕ್ವೇಷನ್ ರಿಪೀಟ್ ಆಗುತ್ತೆ. ಆದರೆ ಈ ಪರ್ಟಿಕ್ಯುಲರ್ ಚಾಪ್ಟರ್ ಒಂಥರ ಈಕ್ವೇಷನ್ಸ್, ಫುಲ್ ಆಫ್ ಈಕ್ವೇಷನ್ಸ್. ಬೇರೆ ದಾರಿ ಇಲ್ಲ, ಬರೆದು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಷ್ಟೇ. ನನಗೆ ಕನ್ಫ್ಯೂಸ್ ಆಗುತ್ತೆ, ನಾನೇ ಒಂದ್ಸತಿ ಬರೆದು ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಸೊ E is equal to minus mz square u to the power of 4 divided by n 8n square h square epsilon naught square. ಸೊ ಇದ್ರ ಪ್ರಕಾರ ನೋಡೋದಾದ್ರೆ ಎನರ್ಜಿ ಈಸ್ ಈಕ್ವಲ್ ಟು, ಓಕೆ, ಸೊ z ಸ್ಕ್ವೇರ್ಗೆ ಪ್ರಪೋರ್ಷನಲ್, ಡೈರೆಕ್ಟ್ಲಿ ಪ್ರಪೋರ್ಷನಲ್, n ಸ್ಕ್ವೇರ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್. ಈಗ ಸದ್ಯಕ್ಕೆ ನಾನೇನು ಮಾಡ್ತೀನಿ, z ಅಟಾಮಿಕ್ ನಂಬರ್ ಆಸ್ ಪರ್ ದಿ ಆಸ್ ಯೂಶುವಲ್ ಐ ಟೇಕ್ ಅಟಾಮಿಕ್ ನಂಬರ್ 1 ಫಾರ್ ಹೈಡ್ರೋಜನ್ ಅಂತ ಬರೆದು ಬಿಡ್ತೀನಿ. ಫಾರ್ hydrogen z is equal to 1, so it becomes minus m e to the power of 4 divided by 8n square h square into epsilon naught square. ಇದನ್ನು m ವ್ಯಾಲ್ಯೂ ಗೊತ್ತಿದೆ ನಮಗೆ, ಈ ವ್ಯಾಲ್ಯೂ ಮಾಸ್ ಆಫ್ ದಿ ಎಲೆಕ್ಟ್ರಾನ್, ಚಾರ್ಜ್ ಆನ್ ದಿ ಎಲೆಕ್ಟ್ರಾನ್, ಪ್ಲಾಂಕ್ಸ್ ಕಾನ್ಸ್ಟೆಂಟ್, ಪರ್ಮಿಟಿವಿಟಿ ಇವೆಲ್ಲ ಗೊತ್ತಿರೋದ್ರಿಂದ ಸಬ್ಸ್ಟಿಟ್ಯೂಟ್ ಆ್ಯಂಡ್ ಸಿಂಪ್ಲಿಫೈ, ಯು ವಿಲ್ ಗೆಟ್ E is equal to minus 13.6 electron volt divided by n square. ಇದು ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಸೊ ಎನರ್ಜಿ ಕಮ್ಸ್ ಔಟ್ ಟು ಬಿ minus 13.6 electron volt divided by n square. ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಅಫ್ಕೋರ್ಸ್ ಇಟ್ ಡಿಪೆಂಡ್ಸ್ ಆನ್ n, so I write n. Well, tell me whether energy is directly proportional to n square or inversely proportional to n square. That means if I move away from the center, whether energy increases or decreases. ತಕ್ಷಣಕ್ಕೆ ನೋಡಿದರೆ it is inversely proportional ಅಂತ ಅನಿಸುತ್ತೆ, but actually it is not inversely proportional because we have to look at the negative sign also. ಆ ನೆಗೆಟಿವ್ ಸೈನನ್ನು ನಾವೇನಾದ್ರು ಮರೆತು ಕನ್ಕ್ಲೂಷನ್ ಬರೆದು ಬಿಟ್ರೆ ತಪ್ಪಾಗುತ್ತೆ. ಬರೀ ನೋಡಿ ಈ ಥರ ಇದ್ರೆ ಮೈನಸ್ ಸೈನ್ ಇಲ್ಲಪ್ಪ, ಈ ಮೈನಸ್ ಸೈನ್ ಇಲ್ಲ, ಅವಾಗ ಎಸ್, ಯುವರ್ ಲಾಜಿಕ್ ಈಸ್ ಕರೆಕ್ಟ್, ಯುವರ್ ಗೆಸ್ ಈಸ್ ಕರೆಕ್ಟ್, ಯುವರ್ ಆನ್ಸರ್ ಈಸ್ ಕರೆಕ್ಟ್, ಇನ್ವರ್ಸ್ಲಿ ಪ್ರಪೋರ್ಷನಲ್. ಬಟ್ ಮೈನಸ್ ಸೈನ್ ಇರೋದ್ರಿಂದ ಇಟ್ ಈಸ್ ನಾಟ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಯಾಕೆ ಅಂದರೆ ನೀವು ನಂಬರ್ ಸ್ಕೇಲನ್ನು ನೋಡಿರ್ಬೋದು. ನಂಬರ್ ಸ್ಕೇಲಲ್ಲಿ ನೋಡಿ, ಈ ಥರ ನಂಬರ್ ಸ್ಕೇಲನ್ನು ಹಾಕ್ಕೊಂಡ್ರೆ, ಐ ಜಸ್ಟ್ ರೈಟ್ ದಿ ನಂಬರ್ ಸ್ಕೇಲ್ ಹಿಯರ್. ಇದು ಸೆಂಟರ್ ಅಂದ್ಕೊಳ್ಳೋಣ 0, ಈ ಕಡೆ ಬಂದರೆ ನೆಗೆಟಿವ್, ಈ ಕಡೆ ಬಂದರೆ ಪಾಸಿಟಿವ್. ಸೊ 1 2 3 4 5, ಹಾಗೆ -1 -2 -3 -4 -5 ಈಸ್ ಲೆಸ್ ದ್ಯಾನ್ -4. ಅಂದರೆ ಹೀಗೆ ಹೋಗ್ತಾ 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 ಕಡಿಮೆ ಆಗುತ್ತೆ, ಮೇಲೆ ಬರ್ತಾ 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 ಜಾಸ್ತಿ ಆಗುತ್ತೆ. ಸೊ -5ಗಿಂತ -4 ಜಾಸ್ತಿ, -4ಗಿಂತ -3 ಜಾಸ್ತಿ. ನೆನ್ಪಿಟ್ಕೊಳ್ಳಿ, ಇವೆಲ್ಲದಕ್ಕಿಂತ 0 ಜಾಸ್ತಿ, ಹೌದಲ್ವಾ? ಹಾಗೆ ಅಂದ್ಕೊಂಡು ಈಗ ಒಂದು ಕ್ಯಾಲ್ಕುಲೇಷನ್ ಅನ್ನು ಮಾಡಿಬಿಡೋಣ. ಲೆಟ್ ಅಸ್ ಪುಟ್ n is equal to 1. So we get E1 is equal to minus 13.6. of course electron volt ಇದೆ ಬಿಡಿ. ನೆಕ್ಸ್ಟ್ n is equal to 2 ತಗೊಂಡ್ರೆ ಸೆಕೆಂಡ್ ಆರ್ಬಿಟಿನ ಎನರ್ಜಿ ಬರುತ್ತೆ, ದಟ್ ಈಸ್ minus 13.6 by 2 ಸ್ಕ್ವೇರ್. 2 ಸ್ಕ್ವೇರ್ ಅಂತಂದ್ರೆ 4. ಸೊ minus 13.6 divided by 2 ಸ್ಕ್ವೇರ್ ಅಂದರೆ 13.6 divided by 4 ಮಾಡಿದರೆ minus 3.4 ಬರುತ್ತೆ ಎಲೆಕ್ಟ್ರಾನ್ ವೋಲ್ಟ್. ಹಾಗೆ n is equal to 3 ತಗೊಳ್ಳಿ, ಅವಾಗ ಥರ್ಡ್ ಆರ್ಬಿಟ್ ಬರುತ್ತೆ. ಸೊ ನಾವು ಇಟ್ ಈಸ್ 13.6 divided by 3 ಸ್ಕ್ವೇರ್. 3 ಸ್ಕ್ವೇರ್ ಅಂದರೆ ಎಷ್ಟು? 9. ಸೊ 13.6 by 9 ಮಾಡಿ ಎಷ್ಟಾಗುತ್ತೆ? ಇಟ್ ಈಸ್ minus 1.51 ಬರುತ್ತೆ. ನೋಡಿ ಗಮನಿಸಿ, ಹಾಗೆ ಹೋಗಿ ನೌ ಲೆಟ್ ಮಿ ಟೇಕ್ n is equal to ಲಾಸ್ಟ್ ನಂಬರ್ ಇನ್ಫಿನಿಟಿ ತಗೊಂಡ್ಬಿಡೋಣ. ಇಫ್ ಯು ಪುಟ್ ಇನ್ಫಿನಿಟಿ ಹಿಯರ್ ಅಂದರೆ ವೆರಿ ಹೈ ವ್ಯಾಲ್ಯೂ ಅಂತ, ಅವಾಗ ಏನಾಗುತ್ತೆ? ಈ ಇನ್ಫಿನಿಟಿ ಈಸ್ ಈಕ್ವಲ್ ಟು ಎನಿಥಿಂಗ್ ಡಿವೈಡೆಡ್ ಬೈ ಇನ್ಫಿನಿಟಿ. ನಿಮಗೆ ಮ್ಯಾಥ್ಸಲ್ಲಿ ಹೇಳ್ಕೊಟ್ಟಿರ್ತಾರೆ, ಎನಿಥಿಂಗ್ ಡಿವೈಡೆಡ್ ಬೈ ಇನ್ಫಿನಿಟಿ ಈಸ್ 0. ಮಕ್ಕಳೇ ಗಮನಿಸಿ, ನೆಗೆಟಿವ್ ಸೈನ್ ಬಿಟ್ಟು ನೋಡೋದಾದರೆ ಡಿಕ್ರೀಸಿಂಗ್, ಓಕೆ. ಆದರೆ ನೆಗೆಟಿವ್ ಕನ್ಸಿಡರ್ ಮಾಡೇ ನೋಡಬೇಕು. ಯಾಕೆ ಅಂತಂದರೆ ಇಂದಿನ ವಿಡಿಯೋದಲ್ಲಿ ನೆಗೆಟಿವ್ ಸೈನ್ ಬಗ್ಗೆ ಭಾಳಷ್ಟು ಮಾತಾಡಿದ್ದೀನಿ. ಎನರ್ಜಿ ನೆಗೆಟಿವ್ ಒಂದು ಮಾತ್ರಕ್ಕೆ ನೆಗೆಟಿವ್ ಸೈನನ್ನು ಬಿಡೋಂಗಿಲ್ಲ. ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ, ಈ ನೆಗೆಟಿವ್ ಎನರ್ಜಿ ರೆಪ್ರೆಸೆಂಟ್ಸ್ ದಟ್ ಪಾರ್ಟಿಕಲ್ ಈಸ್ ಎನ್ ಬೌಂಡ್ ಸಿಸ್ಟಮ್. ಅದು ಗಟ್ಟಿಯಾಗಿ ಅಂಟ್ಕೊಂಡ್ಬಿಟ್ಟಿದೆ, ಅಲ್ಲಿಂದ ತೆಗಿಬೇಕು ಅಂದರೆ ನಾವು ಹೊರಗಡೆಯಿಂದ ಎನರ್ಜಿಯನ್ನು ಖರ್ಚು ಮಾಡಬೇಕು. ಅಂದರೆ ಈ ಕ್ಯಾಲ್ಕುಲೇಷನ್ ಪ್ರಕಾರ ಇಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ ಅಂದರೆ ಫಸ್ಟ್ ಆರ್ಬಿಟ್ ಅಲ್ಲಿರೋ ಎಲೆಕ್ಟ್ರಾನ್ಗೆ -13.6 ಎಲೆಕ್ಟ್ರಾನ್ ವೋಲ್ಟ್ ಎನರ್ಜಿ ಇದೆ. ಅಲ್ಲಿಂದ
ಕಿತ್ತು ಹೊರಗಡೆ ನಾನು ಹಾಕಬೇಕು ಅಂದರೆ ಐ ಮಸ್ಟ್ ಸಪ್ಲೈ 13.6 ಎಲೆಕ್ಟ್ರಾನ್ ವೋಲ್ಟ್, ಹೊರಗಡೆಯಿಂದ ಅಷ್ಟು ಎನರ್ಜಿಯನ್ನು ಕೊಡಬೇಕು. ಅದೇ ಇಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗೆ 3.4 ಇದೆ, ಸೆಕೆಂಡ್ ಆರ್ಬಿಟಲ್ಲಿರೋ ಎಲೆಕ್ಟ್ರಾನ್ಗೆ 3.4 ಇದೆ. ಆ ಎಲೆಕ್ಟ್ರಾನನ್ನು ಅಲ್ಲಿಂದ ಕಿತ್ತು ಹೊರಗಡೆ ಹಾಕಬೇಕು ಅಂತಂದರೆ ನಾನು 3.4 ಎನರ್ಜಿ ಕೊಡಬೇಕು. ಇದು ಹೆಂಗೆ ಅಂದರೆ, ನಿಮ್ಮ ಮನೆ ದೊಡ್ಡ ಮನೆ ಅಂತ ಇಟ್ಕೊಳ್ಳಿ ಆಯಿತಾ. ನೀವು ಒಳಗಡೆ ಅಡುಗೆ ಮನೆಯಲ್ಲಿ ಇದ್ದೀರಾ. ಸೊ ಅಡುಗೆ ಮನೆ ಯಾವಾಗಲೂ ತುಂಬ ಒಳಗಡೆ ಇರುತ್ತೆ ಆಯಿತಾ. ಈಗ ಹೊರಗಡೆ ನಿಮ್ಮ ಫ್ರೆಂಡ್ ಬಂದು ಮಾತಾಡಿಸ್ತಾ ಇದ್ದಾನೆ, ಕೂಗ್ತಾ ಇದ್ದಾನೆ, ಅವನಿಗೆ ಅವ್ನು ಕೂಗಿದ್ದು ನಿಮಗೆ ಕೇಳಿಸೋದಿಲ್ಲ, ಅವನು ನಿಮ್ಮನ್ನು ಕರೀತಾ ಇದ್ದಾನೆ, ಆದರೆ ನೀವು ತುಂಬ ಒಳಗಡೆ ಇದ್ದೀರಾ ಆಯಿತಾ. ಸೊ ಅಲ್ಲಿ ತುಂಬ ಒಳಗಡೆ ಇರೋದ್ರಿಂದ ಅವನು ಜಾಸ್ತಿ ಜೋರಾಗಿ ಕೂಗಿ ನಿಮ್ಮನ್ನು ಹೊರಗಡೆ ಕರಿಬೇಕು. ಅದೇ ನೀವು ಹಾಲಲ್ಲಿದ್ದೀರಾ ಅಂತ ಇಟ್ಕೊಳ್ಳಿ ಆಯಿತಾ, ಪಡಸಾಲೆ ಅಂತಾರಲ್ಲ, ಅಲ್ಲಿದ್ದೀರಾ ಅಂದ್ಕೊಳ್ಳಿ, ಅವಾಗ ಕೂಗಿದ್ದು ಅಷ್ಟು ಜೋರಾಗಿ ಕೂಗೋ ನೆಸೆಸಿಟಿ ಇಲ್ಲ, ಕೇಳಿಸ್ಬಿಡುತ್ತೆ. ಅದೇ ನೀವು ಹೊರಗಡೆ ಕಾಂಪೌಂಡಲ್ಲೇ ನಿಂತಿದ್ದೀರಾ ಅಥವಾ ಬಾಗಿಲ ಹತ್ರ ನಿಂತ್ಕೊಂಡಿದ್ದೀರಾ ಅಂದ್ಕೊಳ್ಳಿ, ಅವಾಗ ಅವನೇನು ಅಷ್ಟೊಂದು ಜೋರಾಗಿ ಕೂಗಬೇಕಾಗಿಲ್ಲ. ಅಂದರೆ ಅಡುಗೆ ಮನೆನ ನಾವು ಸೆಂಟರ್ ಅಂತ ಇಟ್ಕೊಂಡ್ರೆ ಅಲ್ಲಿಂದ ಬರ್ತಾ 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 ಕಾಂಪೌಂಡ್ ಹತ್ರ ಬರ್ತಾ 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 ನಿಮ್ಮನ್ನು ಹೊರಗಡೆ ಕರೆಯೋ ಎಫರ್ಟ್ ಕಡಿಮೆ ಆಗುತ್ತೆ. ಹಾಗೆ ನೀವು ಕಾಂಪೌಂಡಿಂದ ಎಡ್ಜ್ ಹತ್ರ ನಿಂತಿದ್ದೀರಾ, ಅಲ್ಲಿ ಇನ್ನೇನು ಬಂದುಬಿಟ್ಟು ನಿನ್ನ ಫ್ರೆಂಡ್ ಅವ್ನ ಜೊತೆ ಕಾಲೇಜ್ ಹೊರಟ್ಬಿಡ್ಬೇಕು ಅನ್ನೋ ಥರ ಅಲ್ಲಿ ನಿಂತ್ಕೊಂಡಿದ್ರೆ ಯು ನೀಡ್ ನಾಟ್ ಹ್ಯಾವ್ ಟು not have to spend any energy. So I hope you follow this. If you are deep inside, then more energy is required to remove you. So that means your energy is less. I have to give the energy. ಆ ಬೇಸಿಸ್ ಮೇಲೆ ಹೇಳೋದಾದ್ರೆ this energy is the lowest energy. Next slightly higher, higher, higher and finally highest energy. That means when electron is in the first orbit, its energy is minimum. Minimum energy ಅನ್ನು ನಾವು ಗ್ರೌಂಡ್ ಸ್ಟೇಟ್ ಎನರ್ಜಿ ಅಂತ ಕರಿತೀವಿ. ಹಾಗೆ ಹೋಗ್ತಾ 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 ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಆಗುತ್ತೆ. ಇದನ್ನು ಫಸ್ಟ್ ಎಕ್ಸೈಟೆಡ್, ಸೆಕೆಂಡ್ ಎಕ್ಸೈಟೆಡ್, ಥರ್ಡ್ ಎಕ್ಸೈಟೆಡ್ ಸ್ಟೇಟ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ಇದರ ಪ್ರಕಾರ, ಈ ಕ್ಯಾಲ್ಕುಲೇಷನ್ನಿನ ಪ್ರಕಾರ ಎನರ್ಜಿ ಈಸ್ ಇನ್ಕ್ರೀಸಿಂಗ್ ಇಫ್ ಎನ್ ಇನ್ಕ್ರೀಸಸ್. ದಟ್ ಮೀನ್ಸ್ ಎನರ್ಜಿ ಇಸ್ ಪ್ರಪೋರ್ಷನಲ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎನ್ ಸ್ಕ್ವಯರ್. ತಕ್ಷಣಕ್ಕೆ ನೋಡಿದರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಅನಿಸ್ಬಿಡುತ್ತೆ, ಬಟ್ ವಿ ಹ್ಯಾವ್ ಟು ಟೇಕ್ ದಿ ನೆಗೆಟಿವ್ ಸೈನ್ ಇನ್ ಟು ಅಕೌಂಟ್. ಸೊ ಇಫ್ ಯು ಟೇಕ್ ನೆಗೆಟಿವ್ ಸೈನ್ ಇನ್ ಟು ಅಕೌಂಟ್, ಯು ಕ್ಯಾನ್ ಈಸಿಲಿ ಸೇ ಎನರ್ಜಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್, ಅಲ್ಲ ಡೈರೆಕ್ಟ್ಲಿ ಪ್ರಪೋರ್ಷನಲ್. So if you go away from the center, energy keeps on increasing. That is for hydrogen. Suppose if you take any other element, definitely you will have z square in the numerator. That means minus 13.6 ಜೊತೆಗೆ ಇಲ್ಲಿ z square ಅನ್ನೋ ಒಂದು ಟರ್ಮ್ ಬಂದ್ಬಿಡುತ್ತೆ. ಓಕೆ, ನಾವು ಲೆಟ್ ಮಿ ಗೋ ಅಹೆಡ್ ಫರ್ದರ್. ಆಗಲೇ ಹೇಳಿದೆ ವೆಲಾಸಿಟಿ ಹೇಳಬೇಕಾದ್ರೆ, as you move away from the center, n increases, velocity decreases. When velocity decreases, kinetic energy decreases ಅಂತ ಹೇಳಿದೆ. ಸೊ ನೀವು ದೂರ ದೂರ ಹೋದಂಗೆಲ್ಲ ಆರ್ಬಿಟ್ಟಿಂದ, ಇದು ಸೆಂಟರು, ಫಸ್ಟ್ ಆರ್ಬಿಟ್, ಸೆಕೆಂಡ್ ಆರ್ಬಿಟ್, ಥರ್ಡ್ ಆರ್ಬಿಟ್, ಫೋರ್ತ್ ಆರ್ಬಿಟ್, ಹಿಂಗೆ ದೂರ ದೂರ ಹೋದಂಗೆಲ್ಲ ಕೈನೆಟಿಕ್ ಎನರ್ಜಿ ಕಡಿಮೆ ಆಗುತ್ತೆ. ಆದರೆ ನಮಗೆಲ್ಲರಿಗೂ ಗೊತ್ತು, ಟೋಟಲ್ ಎನರ್ಜಿ ಈಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ. ಈಗಷ್ಟೇ ಹೇಳಿದೆ, ನೀವು ದೂರ 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 ಹೋದಂಗೆಲ್ಲ, ಫಸ್ಟ್ ಸೆಕೆಂಡು ಥರ್ಡ್ ಫೋರ್ತ್ ಹೋದಂಗೆಲ್ಲ ಟೋಟಲ್ ಎನರ್ಜಿ ಜಾಸ್ತಿ ಆಗ್ತಾ ಇದೆ. ಯು ಸಿ ಟಿ ಪಾಯಿಂಟ್ ಇದು. ಸೊ ಏನೋ ಕನ್ಫ್ಯೂಸ್ ಆಗ್ತಾ ಇದೆ ಅಲ್ವಾ? ಏನಿಲ್ಲ, ಈಗ ಸೆಂಟರಿಂದ ದೂರಕ್ಕೆ ಹೋದರೆ ಎಲೆಕ್ಟ್ರಾನಿನ ಒಟ್ಟು ಎನರ್ಜಿ ಜಾಸ್ತಿ ಆಗುತ್ತೆ. Total energy increases, but its kinetic energy decreases. Come on, tell me, kinetic energy decrease ಆದರೂ ಕೂಡ total energy ಜಾಸ್ತಿ ಆಗ್ತಾ ಇದೆ ಅಂದರೆ which energy is changing, which energy is increasing? Yes, it is potential energy. What I mean to say, if you go away from the nucleus, total energy and potential energy increases, kinetic energy decreases. I repeat, if you go away from the center of the atom, total energy and potential energy of the electron increases, kinetic energy decreases. Keep it in mind. So ದೂರ ದೂರ ಹೋದಂಗೆಲ್ಲ kinetic energy ಜಾಸ್ತಿ ಆಗುತ್ತೆ, potential energy ಜಾಸ್ತಿ ಆಗುತ್ತೆ, kinetic energy ಮಾತ್ರ ಕಡಿಮೆ ಆಗುತ್ತೆ. ಓಕೆ, ಇಷ್ಟು ಹೇಳಿದ ಮೇಲೆ now I move on to what is called energy level diagram. ಈಗ ನಾನು ಏನೇನೋ ಹೇಳಿದ್ನಲ್ಲ, ರೇಡಿಯಸ್ ಆಯಿತು, ವೆಲಾಸಿಟಿ ಆಯಿತು, ಎನರ್ಜಿ ಆಯಿತು. ಈ ಎನರ್ಜಿಯನ್ನು ನಾವು ಇಲ್ಲಿ ಅಲ್ಲಿ ತೋರಿಸಿದೀವಿ. ಆಕ್ಚುಲಿ ಇದು ಏನು ವ್ಯಾಲ್ಯೂಸ್ ಅನ್ನು ಬರ್ದಿದ್ದೀನೋ ಇದನ್ನ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಗಿ ಮಾಡಬಹುದು. ಎನರ್ಜಿ ಲೆವೆಲ್ಸ್ ಅಂತ ಕರೀತಾರೆ ಅದನ್ನ. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಎನರ್ಜಿ ವ್ಯಾಲ್ಯೂ ಇಸ್ ಕಾಲ್ಡ್ ಎನರ್ಜಿ ಲೆವೆಲ್ ಡಯಾಗ್ರಾಮ್. ಐ ವಿಲ್ ಡ್ರಾ ದಿ ಎನರ್ಜಿ ಲೆವೆಲ್ ಡಯಾಗ್ರಾಮ್ ನೌ. ಇನ್ಸ್ಟೆಡ್ ಆಫ್ ಶೋಯಿಂಗ್ ಆರ್ಬಿಟ್ ಲೈಕ್ ದಿಸ್, ಐ ವಿಲ್ ಶೋ ಇಟ್ ಇನ್ ದಿ ಫಾರ್ಮ್ ಆಫ್ ಹಾರಿಜಾಂಟಲ್ ಲೈನ್ಸ್. ಓಕೆ, these energies now I will represent in the form of horizontal line.
first energy, that is n is equal to 1, is the lowest line. I take it as n is equal to 1 and it is called ground state, and this level corresponds to minus 13.6 electron volt. Okay, 13.6 electron volt. Next level is above this, somewhere here. So gap is too much, tumba gap irbeku illi. N is equal to 2 and this corresponds to minus 3.4 electron volt. Okay, minus 3.4 electron volt. Next level, that is n is equal to 3, is not same gap. ನೋಡಿ 13 ಇಂದ 3 ಅಂದ್ರೆ ಆಲ್ಮೋಸ್ಟ್ 10 ಗ್ಯಾಪ್ ಇದೆ ಅಲ್ವಾ, ಡಿಫರೆನ್ಸ್ 10 ಇದೆ ಅಲ್ವಾ. ಆದರೆ ಇಲ್ಲಿಂದ ಇಲ್ಲಿಗೆ 10 ಡಿಫರೆನ್ಸ್ ಇಲ್ಲ, ಆಲ್ಮೋಸ್ಟ್ ಒಂದು 2 ಡಿಫರೆನ್ಸ್ ಇದೆ. ಅಂದರೆ ಇಷ್ಟೇ ಗ್ಯಾಪ್ ಅನ್ನು ನೀವು ಮೇಂಟೈನ್ ಮಾಡಂಗಿಲ್ಲ, ಗ್ಯಾಪ್ ಕಡಿಮೆ ಆಗಬೇಕು. ದಿಸ್ ಈಸ್ ಎನ್ ಇಸ್ ಈಕ್ವಲ್ ಟು 3, ಇಟ್ ಕರೆಸ್ಪಾಂಡ್ಸ್ ಟು ಮೈನಸ್ 1.51. ಹಾಗೆ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಲೆವೆಲ್ ಇನ್ನೂ ಹತ್ತಿರದಲ್ಲಿರುತ್ತೆ. ದಿಸ್ ಈಸ್ ಎನ್ ಇಸ್ ಈಕ್ವಲ್ ಟು 4. ನೆಕ್ಸ್ಟ್ ಇನ್ನೂ ಹತ್ತಿರದಲ್ಲಿರುತ್ತೆ, ಎನ್ ಇಸ್ ಈಕ್ವಲ್ ಟು 5. ಇನ್ನೂ ಹತ್ತಿರದಲ್ಲಿರುತ್ತೆ, ಎನ್ ಇಸ್ ಈಕ್ವಲ್ ಟು 6. ಹೀಗೆ ಹೋಗ್ತಾ ಹೋಗ್ತಾ ಎನರ್ಜಿ ಲೆವೆಲ್ಸ್ ತುಂಬ 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 ಹತ್ತಿರದಲ್ಲಿ ಬರ್ತವೆ. ಸೊ ಹೀಗೆ ಹೋಗಿ ಕೊನೆಗೆ ಎನ್ ಇಸ್ ಈಕ್ವಲ್ ಟು ಇನ್ಫಿನಿಟಿ. ಇದನ್ನೇ ನಾವು ಎನರ್ಜಿ ಲೆವೆಲ್ ಡಯಾಗ್ರಾಮ್ ಅಂತ ಕರೆಯೋದು. ಇದ್ರ ಮೇಲೂ ಕ್ವಶನ್ ಕೇಳ್ತಾರೆ. ಈಗ ಸುಮ್ಮನೆ ಒಂದೇ ಥರ ಯೂನಿಫಾರ್ಮ್ ಸ್ಪೇಸಿಂಗ್ ಕೊಟ್ಬಿಟ್ಟು ಈಸ್ ಇಟ್ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಅಂತ ಕೇಳ್ತಾರೆ. ನೋ, ಯೂನಿಫಾರ್ಮ್ ಸ್ಪೇಸಿಂಗ್ ಈಸ್ ನಾಟ್ ಅಟ್ ಆಲ್ ಅಲೌಡ್. ಬಿಗಿನಿಂಗಲ್ಲಿ ಜಾಸ್ತಿ ಗ್ಯಾಪ್ ಇರಬೇಕು, ಬರ್ತಾ 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 ಕಡಿಮೆ ಇರಬೇಕು. ಆಯಿತಾ? ಈಗ ಹೈಡ್ರೋಜನ್ಗೆ ವಾಪಸ್ ಬರೋಣ. ಒಂದೇ ಒಂದು ಎಲೆಕ್ಟ್ರಾನ್ ಇದೆ, ಆ ಎಲೆಕ್ಟ್ರಾನು ಆದಷ್ಟು ಈ ಗ್ರೌಂಡ್ ಸ್ಟೇಟಲ್ಲೇ ಇರಲಿಕ್ಕೆ ಪ್ರಯತ್ನ ಪಡುತ್ತೆ. ಇಟ್ ವಿಲ್ ಪ್ರಿಫರ್ ಟು ಸಿಟ್ ಇನ್ ದಿ ಗ್ರೌಂಡ್ ಸ್ಟೇಟ್. By chance, if you supply energy, then it will take the energy and may go to here or here or here. ಅಲ್ಲಿಂದ ಮೇಲಕ್ಕೆ ಮೇಲಕ್ಕೆ ಎಗರ್ಕೊಂಡು ಹೋಗುತ್ತೆ. ಅಂದರೆ ಇಟ್ ಈಸ್ ನೌ ಎಕ್ಸೈಟೆಡ್ ಅಂತ. ಸೊ ಇಲ್ಲಿಂದ ಇಲ್ಲಿಗೆ ತಗೊಂಡು ಹೋದ್ರೆ ಫಸ್ಟ್ ಎಕ್ಸೈಟೇಷನ್ ಅಂತೀವಿ. ಇಫ್ ಯು ಟೇಕ್ ಇಟ್ ಫ್ರಮ್ ಇಯರ್ ಟು ಇಯರ್, ಇಟ್ ಈಸ್ ಸೆಕೆಂಡ್ ಎಕ್ಸೈಟೇಷನ್. ಲೈಕ್ ದಟ್ ಯು ಕೀಪ್ ಆನ್ ಕಿಕ್ಕಿಂಗ್ ದ ಎಲೆಕ್ಟ್ರಾನ್ ಫ್ರಮ್ ಫಸ್ಟ್ ಒನ್ ಟು ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್, ಫಿಫ್ತ್ ಒನ್, ಹಾಗೆ ಎಗರ್ಸ್ಕೊಂಡು ಹೋಗ್ತಾ ಇರಿ. ಕೊನೆಗೆ ಏನು ಮಾಡುತ್ತೆ, ಲಾಸ್ಟ್ ಆರ್ಬಿಟ್, ದಟ್ ಈಸ್ ಎನ್ ಈಸ್ ಈಕ್ವಲ್ ಟು ಇನ್ಫಿನಿಟಿ ಇದೆಯಲ್ಲ, ಅಲ್ಲಿಂದನೂ ಹೊರಗಡೆ ಬಂದ್ಬಿಡುತ್ತೆ ಎಲೆಕ್ಟ್ರಾನ್. ಸೊ ನಾವು ಇಟ್ ಈಸ್ ಕಂಪ್ಲೀಟ್ಲಿ ರಿಲೀಸ್ಡ್ ಫ್ರಮ್ ದಿ ಹೈಡ್ರೋಜನ್ ಆಟಮ್. ಆಟಮ್ ಇಂದ ಎಲೆಕ್ಟ್ರಾನ್ ಬಂದರೆ ಅದು ಆಟಮ್ ಆಗಿ ಉಳ್ಕೊಳ್ಳೋದಿಲ್ಲ, ಅದು ಅಯಾನ್ ಆಗುತ್ತೆ. ವೆದರ್ ಇಟ್ ಈಸ್ ಹೈಡ್ರೋಜನ್ ಆರ್ ಹೀಲಿಯಂ ಆರ್ ಸೋಡಿಯಂ, ಎನಿ ಆಟಮ್ ಯು ಟೇಕ್, ದ ಮೊಮೆಂಟ್ ಎಲೆಕ್ಟ್ರಾನ್ ಲೀವ್ಸ್ ದಿ ಆಟಮ್ ಕಂಪ್ಲೀಟ್ಲಿ, ಇಟ್ ಈಸ್ ನೌ ಕಾಲ್ಡ್ ಅಯಾನ್. ಸೊ ನೌ ಐ ಹ್ಯಾವ್ ರಿಮೂವ್ಡ್ ದಿ ಎಲೆಕ್ಟ್ರಾನ್. ಸಪೋಸ್ ಇಫ್ ಐ ರಿಮೂವ್ ದಿ ಎಲೆಕ್ಟ್ರಾನ್ ಕಂಪ್ಲೀಟ್ಲಿ ಫ್ರಮ್ ದಿ ಆಟಮ್, ದೆನ್ ಆಟಮ್ ಈಸ್ ಅಯಾನೈಸ್ಡ್. ಆಟಮ್ ಈಸ್ ಅಯಾನೈಸ್ಡ್ ಅಂಡ್ ದ ಎನರ್ಜಿ ರಿಕ್ವೈರ್ಡ್ ಫಾರ್ ದಟ್ ಪರ್ಪಸ್ ಈಸ್ ನೋನ್ ಆಸ್ ಅಯೋನೈಸೇಷನ್ ಎನರ್ಜಿ. ಇದು ಒಂದು ಮಾರ್ಕಿ ಕೇಳ್ತಾರೆ. ವಾಟ್ ಈಸ್ ಅಯೋನೈಸೇಷನ್ ಎನರ್ಜಿ? ಇಟ್ ಈಸ್ ದ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಎಲೆಕ್ಟ್ರಾನ್ ಕಂಪ್ಲೀಟ್ಲಿ ಫ್ರಮ್ ದಿ ಆಟಮ್, or it is energy required to take electron from the ground state to infinite state. So energy ಇಲ್ಲಿಗೆ ಬಂದರೆ E infinity ಅಂತ ಕರೆಯೋಣ. ಆ್ಯಕ್ಚುಲಿ ಇದನ್ನೇ ಇನ್ಫಿನಿಟಿ ಅಂತ ಕರೆದಿದ್ದೀನಿ. E infinity ಬಿಗಿನಿಂಗಲ್ಲಿ E1 ಇತ್ತು, ಈ ಎರಡರ ಡಿಫ್ರೆನ್ಸ್ ಅನ್ನೇ ನಾನು E ಅಯೋನೈಸೇಷನ್ ಅಂತ ಕರೆಯೋದು. E ಅಯೋನೈಸೇಷನ್. So what is ionization energy? It is the energy required to take electron from the ground state to infinite state. Athava it is the energy required to remove electron completely from the atom. Okay makkale? Yes sir. Okay, now you calculate EI. E infinity is 0. E infinity is 0. Okay. Well, just I will make small space for this. Ionization energy using this formula. Once again I repeat, ionization energy is the energy required to take electron from the ground state to infinite state, or it is the energy required to remove completely from the atom. Why it is called ionization energy? Because when you remove electron, atom gets ionized, atom is converted into ion. So back to this, E infinity already ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ, it is 0 minus E1 already ಕ್ಯಾಲ್ಕುಲೇಟ್ ಮಾಡಿದ್ದೀನಿ minus 13.6. this is ionization. So therefore EI is equal to minus into minus plus 13.6 electron volt. ಇದನ್ನೆಲ್ವ ನಾನು ಆಗಲೇ ಹೇಳಿದ್ದು ಒಂದು 5 ನಿಮಿಷದ ಮುಂಚೆ. ಫುಲ್ಲು ಒಳಗಡೆ ಇದೆ ಎಲೆಕ್ಟ್ರಾನು, ಇದನ್ನು ಫುಲ್ಲು ಹೊರಗಡೆ ತೆಗಿಬೇಕು ಅಂದರೆ 13.6 ಎಲೆಕ್ಟ್ರಾನ್ ವೋಲ್ಟ್ ಎನರ್ಜಿಯನ್ನು ಖರ್ಚು ಮಾಡಬೇಕು. ಇದು ಅಯೋನೈಸೇಷನ್ ಎನರ್ಜಿಯ ಕಾನ್ಸೆಪ್ಟ್. ಸರ್ ಬೈ ಚಾನ್ಸ್ ಎಲೆಕ್ಟ್ರಾನ್ ಆಲ್ರೆಡಿ ಈ ಲೆವೆಲಲ್ಲಿದ್ದರೆ
ಆವಾಗಲೂ ನಾವು ಎನರ್ಜಿನ ಅಯೋನೈಸೇಷನ್ ಎನರ್ಜಿನೇ ಕರಿಬೇಕಾ? ಇಲ್ಲ. ಅಯೋನೈಸೇಷನ್ ಎನರ್ಜಿ ಅಂದರೆ ಇಟ್ ಈಸ್ ಫ್ರಮ್ ಗ್ರೌಂಡ್ ಸ್ಟೇಟ್ ಟು ಲಾಸ್ಟ್ ಸ್ಟೇಟ್ ಅಷ್ಟೇ. ಆಲ್ರೆಡಿ ಇಲ್ಲಿದ್ದರೆ ನೀವು ಎನರ್ಜಿಯನ್ನು ಸ್ವಲ್ಪ ಕಡಿಮೆ ಸಪ್ಲೈ ಮಾಡಿದರೆ ಆಯಿತು. ಆಗಲೇ ಹೇಳಿದ್ನಲ್ಲ, ಅಡುಗೆ ಮನೆಯಲ್ಲಿ ನೀನು ಕೂತಿದ್ರೆ ನಿನ್ನ ಫ್ರೆಂಡು ಜಾಸ್ತಿ ಕಿರ್ಚ್ಕೋಬೇಕು ನಿನ್ನನ್ನು ಹೊರಗಡೆ ಕರೀಲಿಕ್ಕೆ. ಅದೇ ಹಾಲಲ್ಲಿ ಬಂದು ಕೂತಿದ್ರೆ ಆಲ್ರೆಡಿ ಒಂದು ಸ್ಟೆಪ್ ಮುಂದೆ ಬಂದಿದೆಯಾ, ಸ್ವಲ್ಪ ಎನರ್ಜಿ ಖರ್ಚು ಮಾಡಿದರೆ ಸಾಕು ಅಷ್ಟೇ. ಹಾಗೇ ಬರ್ತಾ 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 ನೀನೇನು ಗೇಟ್ ಹತ್ರನೇ ನಿಂತ್ಕೊಂಡಿದೆಯಾ, ಅವಾಗ ಇದು ಇ ಇನ್ಫಿನಿಟಿ ಮೈನಸ್ ಇ ಇನ್ಫಿನಿಟಿ ಆಗುತ್ತೆ, ಅಂದರೆ ಝೀರೋ ಆಗುತ್ತೆ. ಓಕೆ, ಇವೆಲ್ಲ ನ್ಯೂಮರಿಕಲ್ಸಲ್ಲಿ ಬರ್ತವೆ, ಸಿ ಇ ಟಿನಲ್ಲಿ ಬರ್ತವೆ, ಅಲ್ಲಿ ನಾವು ಇದನ್ನು ಚರ್ಚೆ ಮಾಡೋಣ. ಬೈ ಚಾನ್ಸ್ ಇಲ್ಲಿದೆ ಎಲೆಕ್ಟ್ರಾನ್ ಅಂದ್ಕೊಳ್ಳಿ, ಅವಾಗ ಅದನ್ನು ನಾನು ಇ ಇನ್ಫಿನಿಟಿ ಮೈನಸ್ ಇ2 ಅಂತ ಬರೀಬೇಕು. ಇಲ್ಲಿದೆ ಅಂದ್ಕೊಳ್ಳಿ, ಇ ಇನ್ಫಿನಿಟಿ ಮೈನಸ್ ಇ3 ಅಂತ ಬರೀಬೇಕು. ಇ ಇನ್ಫಿನಿಟಿ ಅಂದರೆ ಫುಲ್ ಹೊರಗಡೆ ತೆಗೆಯೋದು ಅಂತ ಅರ್ಥ. ಓಕೆ, ಇದು ಅಯೋನೈಸೇಷನ್ ಕತೆ ಆಗೋಯಿತು. ಇನ್ನೂ ಒಂದು ಎನರ್ಜಿ ಇದೆ, ಎಕ್ಸೈಟೇಷನ್ ಎನರ್ಜಿ ಅಂತ. ಏನಿದೆ ಎಕ್ಸೈಟೇಷನ್ ಎನರ್ಜಿ? ಯಾವುದೇ ಒಂದು ಎಲೆಕ್ಟ್ರಾನನ್ನು ಗ್ರೌಂಡ್ ಸ್ಟೇಟಿಂದ ಬೇರೆ ಬೇರೆ ಸ್ಟೇಟ್ಗೆ ಎತ್ಕೊಂಡು ಹೋಗ್ಲಿಕ್ಕೆ, ಇನ್ ಆರ್ಡರ್ ಟು ಎಕ್ಸೈಟ್ ದಿ ಎಲೆಕ್ಟ್ರಾನ್, ಹೌ ಮಚ್ ಎನರ್ಜಿ ಯು ಸಪ್ಲೈ, ದಟ್ ಈಸ್ ಕಾಲ್ಡ್ ಎಕ್ಸೈಟೇಷನ್ ಎನರ್ಜಿ. ಸಪೋಸ್ ಇಫ್ ಐ ವಾಂಟ್ ಟು ಎಕ್ಸೈಟ್ ಇಟ್ ಟು ಸೆಕೆಂಡ್ ಲೆವೆಲ್, then it is given by E2 minus E1. This is E excitation. Ionization is EI, excitation is EE. ಅದೇ ಥರ if I want to take electron from 1 to 3, then I take it as E3 minus E2, that is also excitation. ಓಕೆ, ಹಾಗೆ E2 ಅಲ್ಲ, E1. ಹಾಗೆ E4 minus E1, E5 minus E1 like that. ಮಕ್ಕಳೇ, ಇದನ್ನು E2 E1 ಇಲ್ಲಿ ಇದನ್ನು ತಗೋತೀವಲ್ಲ, ಇಲ್ಲಿಂದ ಇಲ್ಲಿ ಕಳಿಸೋ ಪ್ರೋಸೆಸ್ ಇದೆಯಲ್ಲ, ಅದನ್ನು ಫಸ್ಟ್ ಎಕ್ಸೈಟೇಷನ್ ಅಂತಾರೆ. ಹಾಗೆ ನೆಕ್ಸ್ಟಿಗೆ ಹೋಗೋದನ್ನು ಸೆಕೆಂಡ್ ಎಕ್ಸೈಟೇಷನ್ ಅಂತಾರೆ, ಥರ್ಡ್ ಎಕ್ಸೈಟೇಷನ್, ಫೋರ್ತ್ ಎಕ್ಸೈಟೇಷನ್, ಫಿಫ್ತ್ ಎಕ್ಸೈಟೇಷನ್, ಆ ಥರ. ಸೊ ಇಲ್ಲಿ ಏನು ನಂಬರ್ ಇದೆಯೋ ಅದಕ್ಕೆ ನಾವು ಒಂದು ಕಡಿಮೆ ಹೇಳಬೇಕು. 2 ಇದ್ದರೆ ಫಸ್ಟ್ ಎಕ್ಸೈಟೇಷನ್, 3 ಇದ್ದರೆ ಸೆಕೆಂಡ್ ಎಕ್ಸೈಟೇಷನ್ನು, 4 ಇದ್ದರೆ ಥರ್ಡ್ ಎಕ್ಸೈಟೇಷನ್, ಆ ಥರ ಹೇಳ್ಕೊಂಡು ಹೋಗಿ. ಸರಿಯಪ್ಪ, ಎನರ್ಜಿಯನ್ನು ಸಪ್ಲೈ ಮಾಡಿ ಎಲೆಕ್ಟ್ರಾನ್ಸನ್ನು ಎಕ್ಸೈಟ್ ಮಾಡಿದ್ದೀನಿ, ಎಲೆಕ್ಟ್ರಾನ್ಸ್ ಎಲ್ಲ ಮೇಲೆ ಹೋಗ್ಬಿಟ್ಟಿದ್ದಾವೆ. ಮುಂದೇನಾಗುತ್ತೆ? ಕೆಳಗಡೆ ಬೀಳುತ್ತೆ. ಬಿದ್ದಾಗ ಏನಾಗುತ್ತೆ? ಲೈಟ್ ಎಮಿಟ್ ಆಗುತ್ತೆ, ರೇಡಿಯೇಷನ್ ಬರುತ್ತೆ. ಆ ರೇಡಿಯೇಷನ್ಸನ್ನು ನಾವು ಅರೇಂಜ್ ಮಾಡಿದ್ದೀವಿ, ಅದನ್ನೇ ನಾವು ಹೈಡ್ರೋಜನ್ ಸ್ಪೆಕ್ಟ್ರಮ್ ಅಂತ ಕರೆಯೋದು. ಸೊ ನನ್ನ ಮುಂದಿನ ವಿಡಿಯೋದಲ್ಲಿ ಹೈಡ್ರೋಜನ್ ಸ್ಪೆಕ್ಟ್ರಮ್ ಬಗ್ಗೆ ಒಂದಷ್ಟು ಡೀಟೇಲ್ಸನ್ನು ಕೊಡ್ತೀನಿ. ಜೊತೆಗೆ ಬೋರ್ಸ್ ಥಿಯರಿಯ ಸಕ್ಸಸ್ ಮತ್ತು ಫೇಲ್ಯೂರ್ಸ್, ಇದರಲ್ಲೂ ಒಂದು 2-3 ಫೇಲ್ಯೂರ್ಸ್ ಇದ್ದಾವೆ, ದಟ್ ಆಲ್ಸೋ ಐ ವಿಲ್ ಡಿಸ್ಕಸ್. ಓಕೆ dear students, with this I am going to conclude this video. Please like my videos, share my videos with your friends, also share your comments, and keep watching my videos regularly. Okay, thank you very much.